ಭಾರತ ಸೇರಿದಂತೆ ಇಡೀ ಜಗತ್ತಿಗೆ ಆತಂಕ ಸೃಷ್ಟಿಸಿರುವ ಕೊಲ್ಲಿ ರಾಷ್ಟ್ರಗಳ ಕಾಳಗ 13ನೇ ದಿನಕ್ಕೆ ಕಾಲಿಟ್ಟಿದೆ. ನಾವು ಇರಾನ್ ವಿರುದ್ಧ ಯುದ್ಧವನ್ನು ಗೆದ್ದಿದ್ದೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಆದರೆ ನಾವು ಯುದ್ಧ ಸೋತಿಲ್ಲ ಅಂತ ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಮುಸ್ತಫಾ ಖಮೇನಿ ಸಂದೇಶ ಕಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಹಾರ್ಮುಜ್ ಜಲಮಾರ್ಗವನ್ನು ಸಂಪೂರ್ಣವಾಗಿ ಮುಚ್ಚೋದಕ್ಕೆ ಆದೇಶವನ್ನು ಮಾಡಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಕ್ಷಿಪಣಿ ದಾಳಿಗಳು, ಡ್ರೋನ್ ದಾಳಿಗಳು, ಬಾಂಬ್ಗಳ ಸುರಿಮಳೆ ಶುರುವಾಗಿ ಇವತ್ತಿಗೆ 13 ದಿನ. ಅಮೆರಿಕ, ಇಸ್ರೇಲ್ ಒಟ್ಟಿಗೆ ಸೇರ್ಕೊಂಡು ಇರಾನ್ ಮೇಲೆ ನಡೆಸುತ್ತಿರುವ ಘೋರ ಯುದ್ಧ ಇವತ್ತಿಗೆ 13ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಹಾರಿಸಿದ ಕ್ಷಿಪಣಿಗಳು ಇವತ್ತು ಇಸ್ರೇಲ್ನ ಜೆರುಸಲೆಂನ ಹಲವು ಕಡೆ ಸ್ಫೋಟವಾಗಿವೆ. ಇರಾನ್ ಗಲ್ಫ್ ರಾಷ್ಟ್ರಗಳನ್ನು ಗುರಿಯಾಗಿಸಿ ನಡೆಸುತ್ತಿರೋ ದಾಳಿಯಿಂದ ದುಬೈನಲ್ಲೂ ಮತ್ತೆ ಬಾಂಬ್ ಬ್ಲಾಸ್ಟ್ ಆಗಿದೆ. ಸೌದಿ ಅರೇಬಿಯಾ, ಕುವೈತ್ ಮತ್ತು ಬಹ್ರೈನನ್ನೂ ಸಹ ಗುರಿಯಾಗಿಸಿ ದಾಳಿ ಮುಂದುವರೆಸಿದೆ. ಯುದ್ಧ ಗೆದ್ದಿದ್ದೇವೆ, ಇರಾನ್ ಬತ್ತಳಿಕೆ ಖಾಲಿ ಎಂದ ಟ್ರಂಪ್. And we've won. Let me say, we've won. You know, you never like to say too early you won. We won. We won the bet. In the first hour, it was over. But we won. But they gave me a list of names at general. Sir, you can pick the name you'd like, sir. Epic Fury. I said, I like that name. ಯುದ್ಧ ಶುರುವಾದ ಗಂಟೆಗಳಲ್ಲೇ ಇರಾನ್ ಸೋತಿದೆ ಅಂತಿದ್ದಾರೆ ಟ್ರಂಪ್. ನಮ್ಮ ಸೇನೆ ಇರಾನ್ ಶಕ್ತಿಯನ್ನ ಸಂಪೂರ್ಣವಾಗಿ ನಾಶಪಡಿಸಿದೆ ಅಂದ್ರು ಟ್ರಂಪ್. ಅವರ ವಾಯುಪಡೆ ಮತ್ತು ರೇಡಾರ್ ಉಳಿದಿಲ್ಲ ಅಂದ್ರು. ಇರಾನ್ ಕ್ಷಿಪಣಿಗಳು 90% ಸರ್ವನಾಶವಾಗಿದೆ. ಇರಾನ್ ಡ್ರೋನ್ಗಳು 85% ನಾಶವಾಗಿವೆ ಅಂತ ಟ್ರಂಪ್ ಹೇಳುತ್ತಿದ್ದಾರೆ. ಆದರೆ ಟ್ರಂಪ್ ಹೇಳಿಕೆಗೆ ಫಸ್ಟ್ ಟೈಮ್ ಇರಾನ್ ಹೊಸ ಸುಪ್ರೀಂ ನಾಯಕ ಮುಜ್ತಬಾ ಖಮೇನಿ ತಿರುಗೇಟು, ಜೊತೆಗೆ ಹೊಸ ಶಾಕಿಂಗ್ ಸುದ್ದಿ ಕೊಟ್ಟಿದ್ದಾರೆ. ಹರ್ಮುಜ್ ಜಲಮಾರ್ಗ ಸಂಪೂರ್ಣ ಬಂದ್. ಇರಾನ್ ಸುಪ್ರೀಂ ನಾಯಕ ಮುಜ್ತಬಾ ಸಂದೇಶ. ಇರಾನ್ನ ಹೊಸ ಸರ್ವೋಚ್ಚ ನಾಯಕನಾದ ಮೇಲೆ ಇದೇ ಮೊದಲ ಸಲ ಮುಜ್ತಬಾ ಖಮೇನಿ ಅಮೆರಿಕ, ಇಸ್ರೇಲ್ ಸೇರಿದಂತೆ ಇಡೀ ಜಗತ್ತಿಗೆ ಸಂದೇಶ ಕಳಿಸಿದ್ದಾರೆ. ಇನ್ಮುಂದೆ ಹರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಮುಚ್ಚಬೇಕು ಅಂತ ಇರಾನ್ ಆಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದರಲ್ಲೂ ಅಮೆರಿಕ ಮತ್ತು ಇಸ್ರೇಲ್ ಹಾಗೂ ಅದರ ಮಿತ್ರ ರಾಷ್ಟ್ರಗಳಿಗೆ ಈ ಸಂದೇಶ ಅಂತಾನೂ ಹೇಳಿದ್ದಾರೆ. ರಕ್ತಕ್ಕೆ ರಕ್ತ ಅಂತ ನಾವು ಸೇಡು ತೀರಿಸಿಕೊಳ್ಳುವುದಿಲ್ಲ. ನೆರೆಯ ರಾಷ್ಟ್ರಗಳೊಂದಿಗೆ ಶಾಂತಿ ಸಂಬಂಧ ಬಯಸ್ತೀವಿ. ಸ್ನೇಹ ಬಯಸಿ ಬಂದರೆ ಆ ಸ್ನೇಹದಲ್ಲಿ ನಂಬಿಕೆ ಇಡುತ್ತೇವೆ. ಹಾಗಂತ ನಮ್ಮ ಮೇಲಿನ ದಾಳಿಯನ್ನೂ ಸಹಿಸಲಾರೆವು. ಅಮೆರಿಕ ದಾಳಿ ವಿರುದ್ಧ ನಮ್ಮ ದಾಳಿಯೂ ನಡೆಯುತ್ತೆ. ಹರ್ಮುಜ್ ಜಲಸಂಧಿಯನ್ನ ತಕ್ಷಣವೇ ಮುಚ್ಚಬೇಕು. ಆ ಮೂಲಕ ಇರಾನ್ ದೇಶವನ್ನು ನಾವು ಸಂರಕ್ಷಿಸಬೇಕು. ಹೀಗೆ ಹರ್ಮುಜ್ ಜಲಮಾರ್ಗವನ್ನ ಅಮೆರಿಕ ಮತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಮುಚ್ಚುವಂತೆ ಆದೇಶ ಮಾಡಿದ್ದಾರೆ. ಜೊತೆಗೆ ಅಮೆರಿಕ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸಲ್ಲ ಅಂತಾನೂ ಮುಜ್ತಬಾ ಖಮೇನಿ ಸಂದೇಶ ರವಾನಿಸಿದ್ದಾರೆ. ಇದರಿಂದ ಕೊಲ್ಲಿ ರಾಷ್ಟ್ರಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನ ಸ್ಥಿತಿಗೆ ತಲುಪಿದೆ. ಡೊನಾಲ್ಡ್ ಟ್ರಂಪ್ ಸೇನಾಬಲ ಪ್ರಯೋಗಿಸಿ ಇರಾನ್ ದೇಶವನ್ನ ಸರ್ವನಾಶ ಮಾಡಿದ್ದೀವಿ ಅಂತಿದ್ದಾರೆ. ಆದರೆ ಇರಾನ್ ಹರ್ಮುಜ್ ಜಲಸಂಧಿಯನ್ನೇ ಮುಚ್ಚೋ ತೀರ್ಮಾನ ಮಾಡಿದ್ದು ಅಮೆರಿಕಾಗೆ ಆರ್ಥಿಕ ಪೆಟ್ಟು ಕೊಡ್ತಿದೆ. ಇದರಿಂದ ಮತ್ತಷ್ಟು ಕೆರಳಿರೋ ಟ್ರಂಪ್ ಇನ್ಯಾವ ಮಟ್ಟದಲ್ಲಿ ಇರಾನ್ ಮೇಲೆ ದಾಳಿಗೆ ಸೂಚಿಸ್ತಾರೋ ಅನ್ನೋ ಆತಂಕ ಶುರುವಾಗಿದೆ. ಒಟ್ಟಾರೆ ಹೇಳೋದಾದ್ರೆ ಈ ಯುದ್ಧ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳಂತೂ ಕಾಣಿಸ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.